ಮೇಲೆ ಅವ್ರು ಅದಕ್ಕೆ ದುಡ್ಡು ಕೊಡೋದು ಅವರು. ಯಾಕಂದ್ರೆ ಹೆಂಗೆ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಈಗ ಯಾರು ಸೇವೆ ಮಾಡ್ಬೇಕಾದ್ರು ಅವ್ರ ಮುಂದೆ ನಾವು ಕೈ ಕಟ್ಕೊಂಡು ನಿಂತ್ಕೊತಾ ಇದೀವಿ. ಕೈ ಮುಗಿದು ನಿಮ್ಮ ಊರಿಗೆಲ್ಲ ಸೇವೆ ಮಾಡ್ತೀವಿ ಅದು ಮಾಡ್ತೀವಿ, ಅವ್ರ ಮುಂದೆ ಗೆದ್ದ ಮೇಲೆ ಊರಾರ ಹಾಕ್ಬಿಟ್ಟು ಕೈ ಬುಕ್ಕಂಡು ನಿಂತ್ಕೊತಾ ಇದೀವಿ. ವ್ಯವಸ್ಥೆ ಇದನ್ನ ಬದಲಾವಣೆ ಮಾಡಿದ್ರೆ ಯಾರು ಏನು ಮಾಡಲ್ಲ. ಇವತ್ತು ಮೋಟರ್ ಏನ್ ನೋಡ್ತಾ ಇದ್ದೆ, ಆ ಮೋಟರ್ಗಳಿಗೆ ಒಂದೊಂದು ಸ್ಟಿಕ್ಕರ್ ಅಂಟಿಸಿಲ್ಲ ನಿಮ್ ಸ್ವಾಮಿ ಅವ್ರದ್ದು. ಯಾಕಂದ್ರೆ ಆ ಮಾತಿನಿಂದ ಇವತ್ತು ನಿಮ್ ಕರೆಂಟ್ ಮೀಟರ್ ಫ್ರೀ ಓಡ್ತಿದ್ದಾರೆ. ಸರ್ಕಾರ ಇವತ್ತು ಒಂದು ಪಕ್ಷ ಬರ್ತದೆ, ನಾಳೆ ಇನ್ನೊಂದು ಪಕ್ಷ ಬರ್ತದೆ. ಇವ್ರು ಯಾರು ಏನು ಅವ್ರ ಅಪ್ಪನ ಮನೆ ಆಸ್ತಿ ಮಾರೋಟ್ ಬಂದೆ ನಮ್ಗೆ ದುಡ್ಡು ಕೊಡ್ತಿಲ್ಲ. ನಾವೆಲ್ಲ ತೆರಿಗೆ ಕಟ್ಟೋ ಹಣದಲ್ಲಿ ಆ ದುಡ್ಡನ್ನ ತೆಗೆದು ಅಲ್ಲಿ ಕರೆಂಟ್ ಕಂಪ್ನಿ ಕಟ್ಬಿಟ್ಟು ನಮ್ಗೆ ಫ್ರೀ ಕೊಡಿಸ್ತಾರೆ ಅಷ್ಟೇ. ಇವ್ರು ಯಾರು ತಾತನ ಮನೆ ಆಸ್ತಿ ಮಾಡ್ಬಿಟ್ಟು ರಸ್ತೆ ಹಾಕ್ಸಿದ್ ನೋಡಿದೀರಾ? ಅವ್ರ ಅಪ್ಪನ ಮನೆ ಆಸ್ತಿ ಮಾಡ್ಬಿಟ್ಟು ಏನಾದ್ರು ಬಸ್ ಸ್ಟ್ಯಾಂಡ್ ಕಟ್ಸಿರೋದು ನೋಡಿದೀರಾ? ಬೋರ್ಡ್ ಮಾತ್ರ ಹಾಕತಾರೆ, ಈ ಬಸ್ ನಿಲ್ದಾಣ ಇವರ ಕೊಡುಗೆ. ಅದಕ್ಕೆ ಹೇಳಿದ್ರೆ ನಾವು ಲೈನ್ ಬರಿಬೇಕು, ನಿಮ್ಮ ಅಪ್ಪನ ಆಸ್ತಿ ಮಾಡ್ಬಿಟ್ಟು ಕಟ್ಟದ ಅಂತ ಕೇಳಬೇಕು ಅಲ್ವಾ? ಕೇಳಬೇಕು ಬರೋದು ಪ್ರಶ್ನೆ. ಅವ್ರ ಅಪ್ಪನ ಆಸ್ತಿ ಮಾಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ಅವ್ನು ಬರೀ ಹೆಸರಲ್ಲ, ಅವ್ನ ವಿಗ್ರಹನೇ ಕಟ್ಬಿಡೋಣ ಬೇಕಾದ್ರೆ ಅಲ್ಲಿಗೆ. ನಂತರ ಹೇಳಿದ್ರೆ ನನಗೆ ಕಟ್ಟಿಬಿಟ್ಟು ನಿನಗೆ ನಾನು ದಾನ ಮಾಡ್ತಾ ಇದ್ದೀನಿ, ಕೊಡುಗೆ ಕೊಡ್ತಾ ಇದ್ದೀನಿ ಅಲ್ವಾ? ನಾವು ಈ ಯೋಚನೆಯನ್ನು ಪ್ರಚಾರಿಸಿದ್ರು. ಈಗ ಸ್ವಾಮೀಜಿಗಳು ಹೇಳಿದ್ರು ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಸ್ವಾಮೀಜಿಗಳೇ ಅಲ್ಲೊಂದು ಟೆಕ್ನಿಕಲ್ ಸಮಸ್ಯೆ ಇದೆ, ನಾನು ಹೇಳ್ತೀನಿ ಹೆಣ್ಣು ಯಾಕೆ ಸಿಗ್ತಿಲ್ಲ. ಇದು ಒಂದು ಟೆಕ್ನಿಕಲ್, ಇನ್ನೊಂದು ಸಾಮಾಜಿಕ ಪರಿಸ್ಥಿತಿ. ತಾಂತ್ರಿಕ ಸಮಸ್ಯೆ ಏನಿದೆ, ದೇಶದಲ್ಲಿ 1000 ಗಂಡು ಮಕ್ಕಳಿಗೆ 860 ಹೆಣ್ಣು ಮಕ್ಕಳು ಅವರೇ. ಎಷ್ಟು? 1000 ಗಂಡು ಮಕ್ಕಳಿಗೆ 860 ಹೆಣ್ಮಕ್ಳು ಅವರೇ. 140 ಗಂಡು ಮಕ್ಕಳಿಗೆ ಎಣ್ಣೆ ಎಲ್ಲಿ ತಗೊಬರೋದು ಇವಾಗ? ಅದು ಇವಾಗ ಹುಡ್ತವೆ, ಈಗ ಹುಟ್ಬಿಟ್ಟು ಮೊದಲ ಗಡಿ ಆಗೋಷ್ಟೊತ್ತಿಗೆ ಅವರೆಲ್ಲ ಮನೆಗೆ ಹೋಗಿ ಗಡಿ ಆಗಿರ್ತಾರೆ. ಸೊ ಮೊದಲನೇ